ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಮಗಳೆಲ್ಲ ಸೈಕೋ, ನೀವೆಲ್ಲ ಸೈಕೋಗಳು. ಬಿಡಲ್ಲ, ನಿಮ್ಮ ಮಗನ್ನು ಬಿಡಲ್ಲ, ರಾಧಿಕಾನು ಬಿಡಲ್ಲ. ನೋಡ್ತಾ ಇರಿ. ದಯಾಳ್ ಅವ್ರೆ, ಏನು ನಿಮ್ಮ ಮಗನ್ನ ಸಾಯಿಸ್ತೀನಿ ಅಂದ್ರೆ ನಿಮ್ಗೆ ಕೋಪ ಬರ್ತಾ ಇದೆಯಾ? ಕೋಪ ಆದ್ರೆ ನನ್ನ ಮಗಳಿಗೆ ಏನೇ ಆದ್ರೂ ನಾನು ಸುಮ್ಮನೆ ಇದ್ದು ಬಿಡ್ಬೇಕು. ನನ್ನ ಮಗನ್ಗೆ ಏನಾದ್ರೂ ಆದ್ರೆ ನಾನ್ ನಿಮ್ ವೈರಿ ಆಗೋದಿಕ್ಕೆ 1 ಸೆಕೆಂಡು ಬೇಕಾಗಿಲ್ಲ. ಇಲ್ಲ, ನಿಮ್ಮನ್ನ ಆ ಪರಿಸ್ಥಿತಿಗೆ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ಯಾಕೆ ಅಂದ್ರೆ ನೀವು ನನ್ನ ಮಗಳು ಪ್ರೀತಿ ಮಾಡ್ತಾ ಇರೋ ಹುಡುಗನ್ ತಾಯಿ. ನಿಮ್ಮ ಮಗನ್ನ ಸುಮ್ಮನೆ ಬಿಟ್ಬಿಡ್ತೀನಿ. ಯಾಕೆ ಅಂದ್ರೆ ನನ್ನ ಮಗಳು ನಿಮ್ಮ ಮಗನ್ನ ಪ್ರೀತಿ ಮಾಡ್ತಾ ಇದ್ದಾಳೆ. ರಾಧಿಕಾನ ಮಾತ್ರ ಬಿಡೋಲ್ಲ. ದಯಾಳ್ ಅವ್ರೆ, ದುಡುಕಿ ಏನು ಮಾಡೋದಿಕ್ ಹೋಗ್ಬೇಡಿ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಏನ್ ಮಾತಾಡ್ತಾ ಇದ್ದೀರಾ? ಇನ್ನು ಈಗ್ಲೂ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ನೋಡಿ, ತಾಳ್ಮೆಯಿಂದ ಇರ್ಲೇಬೇಕು. ಯಾಕಂದ್ರೆ ಕಾಶಿ ಈಗಷ್ಟೇ ಹಾಸ್ಪಿಟಲ್ ಅಲ್ಲಿ ನೀವು ಮಾಡಿರೋ ಕೆಲ್ಸಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಈಗ ಮತ್ತೆ ನೀವು ರಾಧಿಕನ್ಗೆ ಏನಾದ್ರೂ ಮಾಡಿದ್ರೆ ಮಗಳಿಗೋಸ್ಕರ ನೀವೇ ಮಾಡ್ಸಿದೀರಾ ಅಂತ ನಿಮ್ ಮೇಲೆ ಅನುಮಾನ ಬರುತ್ತೆ. ನೀವು ಸಿಕ್ಕಾಕೊಂಡ್ರೆ ನಿಮ್ ಜೊತೆ ನಾನು ಲಾಕ್ ಆಗ್ಬೇಕಾಗತ್ತೆ. ಇಷ್ಟೆಲ್ಲ ಅವಾಂತರಕ್ಕೆ ನಾನ್ ನಿಮ್ ಜೊತೆ ಕೈ ಜೋಡಿಸಿದ್ದೇನಾದ್ರೂ ನನ್ ಮಗನ್ ಗೊತ್ತಾದ್ರೆ ಅವನು ನನ್ನನ್ನ ದ್ವೇಷ ಮಾಡಕ್ ಶುರು ಮಾಡ್ತಾನೆ. ಅವನೇನಾದ್ರೂ ಹಾಗೆ ಮಾಡಿದ್ರೆ ಪ್ರಪಂಚದಲ್ಲಿ ನಾನ್ ಬದುಕಿದ್ದು ವ್ಯರ್ಥ ಆಗ್ಬಿಡುತ್ತೆ. ಬರ್ಲಿ ಆ ರಾಧಿಕಾ, ನಮ್ ಮನೆಗೆ ಸೊಸೆಯಾಗಿ ಕಾಲಿಡ್ಲಿ. ಅವಳು ಬಂದ್ಮೇಲೆ ಇನ್ನು 1 ತಿಂಗಳಲ್ಲಿ ಅವಳು ಗಂಟು ಮುಟ್ಟೆ ಕಟ್ಟೋ ಹಾಗೆ ನಾನ್ ಮಾಡ್ತೀನಿ. ಅಲ್ಲಿವರೆಗೂ ನೀವ್ ಏನು ಮಾಡದೆ ಸ್ವಲ್ಪ ಸಮಾಧಾನವಾಗಿ ನಂಬೋಲ್ಲ. ನಿಮ್ಮನ್ನ ನಾನು ನಂಬೋದಿಲ್ಲ. ನೋಡಿ, ಖಂಡಿತ ನೀವು ನನ್ನ ನಂಬೋದು. ಈ ಸಲ ನಾನು ಸೋಲಕ್ಕೆ ಇಷ್ಟ ಪಡಲ್ಲ. ಗೆಲುವು ನಮ್ದೆ. ನೋಡೇ, ನಿಮಗೆ ಸೋಲೋದು ಇಷ್ಟ ಆಗಲ್ಲ, ಆದ್ರೆ ನನಗೆ ಮತ್ತೆ ಮತ್ತೆ ಮೋಸ ಹೋಗೋದು ಇಷ್ಟ ಆಗಲ್ಲ. ಖಂಡಿತ ನೀವು ಮೋಸ ಹೋಗಲ್ಲ. ಆ ರಾಧಿಕನ್ನ ಈ ಮನೆಯಿಂದ ಓಡಿಸಿ ನನ್ ಮಗನ್ ಜೊತೆ ನಿಮ್ ಮಗಳ ಮದ್ವೆ ಮಾಡಿಸ್ತೀನಿ. ನನ್ ಮಗನ್ಗೆ 1 ಮದ್ವೆ ಆಗತ್ತೆ ಅಂತ ಅನ್ಕೊಂಡಿದ್ದೆ. 2ನೇ ಮದ್ವೆ ಯೋಗ ಇದ್ರೆ ಆಗ್ಲಿ ಬಿಡಿ. ನನ್ ಮಗನ್ಗೆ ನಿಮ್ ಮಗಳು 2ನೇ ಹೆಂಡತಿ ಅನ್ನೋದೊಂದು ಬಿಟ್ರೆ ನಮ್ಮನೆ ಸೊಸೆ ಅನ್ನೋದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಿಮ್ ಮಗಳು ನಮ್ಮನೆ ಸೊಸೆ ಆಗೋದನ್ನ ಯಾರಿಂದನೂ ಬದಲಾಯಿಸೋದಿಕ್ಕೆ ಸಾಧ್ಯ ಇಲ್ಲ. ಆ ರಾಧಿಕನ್ಗೆ ಅಂತ್ಯನ ನಾನ್ ಹಾಡ್ತೀನಿ. ನೀವೇನು ಯೋಚನೆ ಮಾಡ್ಬೇಡಿ.